ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಮಾತೆ ಮರಿ ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮಿಕ್ಕಿಯೇಲರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫರೇ, ನನಗಾಗಿ ಪ್ರಾರ್ಥಿಸಿರಿ. ಸಕಲ ದೇವದೂತರೇ, ನನಗಾಗಿ ಪ್ರಾರ್ಥಿಸಿರಿ. ಪಿತಾಮಹ ಪ್ರವಾದಿಗಳೇ, ನನಗಾಗಿ ಪ್ರಾರ್ಥಿಸಿರಿ. ಸಕಲ ರಕ್ತ ಸಾಕ್ಷಿಗಳೇ, ನನಗಾಗಿ ಪ್ರಾರ್ಥಿಸಿರಿ. ಸಕಲ ಪ್ರೇಷಿತರೇ, ನನಗಾಗಿ ಪ್ರಾರ್ಥಿಸಿರಿ. ಶುಭ ಸಂದೇಶಗಾರರೇ, ನನಗಾಗಿ ಪ್ರಾರ್ಥಿಸಿರಿ. ಸಕಲ ಧರ್ಮ ಪಂಡಿತರೇ, ನನಗಾಗಿ ಪ್ರಾರ್ಥಿಸಿರಿ. ಸಕಲ ಧರ್ಮ ಸಾಕ್ಷಿಗಳೇ, ನನಗಾಗಿ ಪ್ರಾರ್ಥಿಸಿರಿ. ಸಕಲ ಸನ್ಯಾಸಿ ಹಾಗೂ ತಪಸ್ವಿಗಳೇ, ನನಗಾಗಿ ಪ್ರಾರ್ಥಿಸಿರಿ. ನನ್ನ ಸಹಾಯಕ್ಕಾಗಿ ಪರಲೋಕ ನಿಯೋಜಿಸಿರುವ ದೇವದೂತರೇ, ನನಗಾಗಿ ಪ್ರಾರ್ಥಿಸಿರಿ. ನನ್ನ ರಕ್ಷಣೆಗೆ ಎಂದು ನಿಯೋಜಿಸಿರುವ ದೇವದೂತರೇ, ನನಗಾಗಿ ಪ್ರಾರ್ಥಿಸಿರಿ. ನನ್ನ ಕಾವಲು ದೇವದೂತರೇ, ನನಗಾಗಿ ಪ್ರಾರ್ಥಿಸಿರಿ. ಪರಿಶುದ್ಧಾತ್ಮರೇ, ಈ ಸಮಯದಲ್ಲಿ ನಾನು ಹೇಗೆ ಪ್ರಾರ್ಥಿಸಬೇಕು, ಯಾವ ಉದ್ದೇಶಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನನಗೆ ಕಲಿಸಿಕೊಡಿ ಸ್ವಾಮಿ. ಪರಿಶುದ್ಧಾತ್ಮರೇ, ನನ್ನ ಮನಸ್ಸನ್ನು, ನನಗೆ ಸ್ವಸ್ಥಚಿತ್ತ ಮನಸ್ಸನ್ನು ಕರುಣಿಸಿರಿ. ಆರೋಗ್ಯಕರವಾದ ಮನಸ್ಸನ್ನು ನನಗೆ ನೀಡಿರಿ. ನನ್ನ ಹೃದಯ ಮನಸ್ಸು ಈ ಪರಿಶುದ್ಧವಾದ ಸಮಯದಲ್ಲಿ, ನನ್ನ ಹೃದಯ ನನ್ನ ಮನಸ್ಸು ಈ ಪರಿಶುದ್ಧವಾದ ಸಮಯದಲ್ಲಿ ಪರಲೋಕ ಸ್ವರ್ಗದಲ್ಲಿ ಸಂಪರ್ಕಿಸಲ್ಪಡಲಿ. ಈ ಪರಿಶುದ್ಧವಾದ ಸಮಯದಲ್ಲಿ ಪರಲೋಕದ ಸಂಪರ್ಕವನ್ನು ಹೊಂದಿಕೊಳ್ಳಲಿ. ಈ ಪರಿಶುದ್ಧವಾದ ಸಮಯದಲ್ಲಿ ಪರಲೋಕಕ್ಕೆ ನನ್ನ ಹೃದಯ ಸಂಪರ್ಕ ಹೊಂದಿಕೊಳ್ಳಲಿ. ಸಂಪರ್ಕಕ್ಕೆ ಅಡ್ಡಿಪಡಿಸುವಂತಹ ಎಲ್ಲ ಅಂಧಕಾರ ಶಕ್ತಿಗಳನ್ನು ಬಂಧಿಸಿರಿ. ಎಲ್ಲ ಅಂಧಕಾರ ಶಕ್ತಿಗಳನ್ನು ಬಂಧಿಸಿರಿ. ಅಪ್ಪ ತಂದೆಯೇ, ನನ್ನನ್ನು ಈ ದಿನ ನಿಮ್ಮ ದೈವ ಇಚ್ಛೆಗೆ ಸಮರ್ಪಿಸುತ್ತಿದ್ದೇನೆ. ನನ್ನನ್ನು ನಿಮ್ಮ ಚಿತ್ತದಂತೆ ಮುನ್ನಡೆಸಿರಿ. ಅಪ್ಪ, ಈ ದಿನವನ್ನು ನನಗೆ ಉಚಿತವಾಗಿ ಉದಾರವಾಗಿ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಾನು ಉಸಿರಾಡಲು ಜೀವಂತವಾಗಿರುವ ಒಂದು ಅವಕಾಶವನ್ನು ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಅಪ್ಪ, ಈ ದಿನದಲ್ಲಿ ನಾನು ನಿಮ್ಮ ಪ್ರೀತಿಯ ಮಗನಾಗಿ, ಸಾಕ್ಷಿಯ ಮಗನಾಗಿ ಜೀವಿಸಲು ನನಗೆ ಬೇಕಾದ ಬಲವನ್ನು, ಜ್ಞಾನವನ್ನು, ತಾಳ್ಮೆಯನ್ನು, ವಿವೇಕವನ್ನು ನನಗೆ ಕರುಣಿಸಿರಿ ಸ್ವಾಮಿ. ಪರಿಶುದ್ಧಾತ್ಮರಿಂದ ನನ್ನನ್ನು ತುಂಬಿಸಿರಿ. ಪರಿಶುದ್ಧಾತ್ಮರ ಸತ್ಫಲಗಳನ್ನು ನನ್ನನ್ನು ತುಂಬಿಸಿರಿ. ಮುಖ್ಯವಾಗಿ ತಾಳ್ಮೆ, ಸಹನೆ ಎಂಬ ಸದ್ಗುಣಗಳಿಂದ ನನ್ನನ್ನು ತುಂಬಿಸಿರಿ. ಅಪ್ಪ ತಂದೆಯೇ, ಇಲ್ಲಿಯವರೆಗೆ ನೀವು ನನ್ನ ಜೀವನದಲ್ಲಿ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ. ನೀವು ನೀಡಿದ ಆಹಾರಕ್ಕಾಗಿ ಸ್ತೋತ್ರ. ಕೊಟ್ಟಂತಹ ಒಳ್ಳೆಯ ಆರೋಗ್ಯಕ್ಕಾಗಿ ಸ್ತೋತ್ರ. ಕುಡಿಯಲು ಕೊಟ್ಟಂಥ ನೀರಿಗಾಗಿ ಸ್ತೋತ್ರ. ಉಸಿರಾಡಲು ಕೊಟ್ಟಂಥ ಗಾಳಿಗಾಗಿ ಸ್ತೋತ್ರ. ನನ್ನ ಜೊತೆಯಲ್ಲೇ ಇದ್ದು ನನಗೆ ಸಂಪೂರ್ಣವಾದ ಸುರಕ್ಷತೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರ ಶಕ್ತಿಯಿಂದ ನನ್ನನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರ ಜ್ಞಾನದಿಂದ ನನ್ನನ್ನು ತುಂಬಿಸಿದ್ದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಾಲೆಲುಯ್ಯ, 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 ಹಾಲೆಲುಯ್ಯ. ಕರ್ತನಾದ ಯೆಹೋವ ದೇವರೇ, ನಿಮಗೆ ಸ್ತೋತ್ರ. ಪರಲೋಕದ ಪಿತ ದೇವರೇ, ನಿಮಗೆ ಸ್ತೋತ್ರ. ಯೆಹೋವ ಈರೇ, ನಿಮಗೆ ಸ್ತೋತ್ರ. ಯೆಹೋವ ಶಾಲೋಮ್, ನಿಮಗೆ ಸ್ತೋತ್ರ. ಯೆಹೋವ ಶಮ್ಮಾ, ನಿಮಗೆ ಸ್ತೋತ್ರ. ಯೆಹೋವ ನಿಸ್ಸಿ, ನಿಮಗೆ ಸ್ತೋತ್ರ. ಯೆಹೋವ ರೂವಾ, ನಿಮಗೆ ಸ್ತೋತ್ರ. ಯೆಹೋವ ರಾಫಾ, ನಿಮಗೆ ಸ್ತೋತ್ರ.
ಯೆಹೋವ ಎಲ್ ಶಡಾಯ್ ನಿಮಗೆ ಸ್ತೋತ್ರ. ಯೇಸು ಎಂಬ ನಿಮ್ಮ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಇಮ್ಯಾನ್ಯುಯಲ್ ಎಂಬ ಪರಿಶುದ್ಧವಾದ ಅತಿ ಘನವಂತ ನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯವಾಗಿರುವ ಪ್ರಭುವೇ ನಿಮಗೆ ಸ್ತೋತ್ರ. ಮನೋಹರವಾದ ನಿಮ್ಮ ಅತಿ ಉನ್ನತವಾದ ನಾಮಕ್ಕೆ ಸ್ತೋತ್ರ. ಮಹೋನ್ನತವಾದ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಎಲ್ಲ ನಾಮಗಳಿಗಿಂತಲೂ ಮೇಲಾದ ನಾಮ ನಿಮ್ಮ ಅತಿ ಉನ್ನತವಾದ ನಾಮಕ್ಕೆ ಸ್ತೋತ್ರ. ನನಗೆ ಬಲವಾಗಿ ದುರ್ಗವಾಗಿರುವ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸ್ತೋತ್ರ. ಅಪ್ಪ ತಂದೆಯೇ, ಪರಿಶುದ್ಧರ ಕಾರ್ಯಕಲಾಪಗಳ ಗ್ರಂಥ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದ್ದೀರಿ. 2ನೇ ಅಧ್ಯಾಯ 17, 18 ವಾಕ್ಯಗಳಲ್ಲಿ ನೀವು ವಾಗ್ದಾನ ಮಾಡಿದಿರಿ ಸ್ವಾಮಿ. ಸುರಿಸುವೆನು ಸರ್ವರ ಮೇಲೂ ಎನ್ನ ಆತ್ಮವನ್ನು, ಸುರಿಸುವೆನು ಸರ್ವರ ಮೇಲೂ ಎನ್ನ ಆತ್ಮವನ್ನು. ಅಂತಿಮ ದಿನಗಳಲ್ಲಿ ಪ್ರವಾದಿಸುವರಾಗ ನಿಮ್ಮ ಕುವರ ಕುವರಿಯರು, ದಿವ್ಯ ದರ್ಶನ ಪಡೆಯುವರು ನಿಮ್ಮ ಯುವ ಜನರು, ಕನಸು ಕಾಣುವರು ನಿಮ್ಮ ವಯೋವೃದ್ಧರು. ಸುರಿಸುವೆನು ಎನ್ನ ಆತ್ಮವನ್ನು ದಾಸ ದಾಸಿಯರ ಮೇಲೂ, ಎನ್ನ ಆತ್ಮವನ್ನು ಆ ದಿನಗಳಲ್ಲಿ ಪ್ರವಾದಿಸುವರಾಗ ಅವರು. ಹೌದು ಸ್ವಾಮಿ. ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೀವು ಮಾಡಿದ ಆ ವಾಗ್ದಾನಕ್ಕಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಸುರಿಸುವೆನು ಅಂತಿಮ ದಿನಗಳಲ್ಲಿ ಎನ್ನ ಆತ್ಮವನ್ನು ಎಲ್ಲ ಯುವಕ ಯುವತಿಯರ ಮೇಲೆ ಎಂದು ವಾಗ್ದಾನ ಮಾಡಿದಿರಿ ಸ್ವಾಮಿ. ಅಪ್ಪ, ಅಂತಿಮ ದಿನದ ಅಂತಿಮ ಕ್ಷಣಗಳಲ್ಲಿ ನಾವಿದ್ದೇವೆ ಎಂಬುದನ್ನು ನಾನು ಅರಿತುಕೊಂಡಿದ್ದೇನೆ. ಅಂತಿಮ ದಿನದ ಅಂತಿಮ ಕ್ಷಣಗಳಲ್ಲಿ ನಾನಿದ್ದೇನೆಂದು ಅರಿತುಕೊಂಡಿದ್ದೇನೆ ಸ್ವಾಮಿ. ಹೌದು ದೇವ, ನೀವು ನಮಗೆ ಮುಂಚಿತವಾಗಿ ತಿಳಿಸಿಕೊಟ್ಟಂತ ಎಲ್ಲ ಪ್ರವಾದನೆಗಳು ನೆರವೇರುತ್ತಿರುವುದನ್ನು ನಾವು ಕಣ್ಣಾರೆ ಕಾಣುತ್ತಿದ್ದೇವೆ ಸ್ವಾಮಿ, ಕಣ್ಣಾರೆ ಕಾಣುತ್ತಿದ್ದೇವೆ. ಅಪ್ಪ, ನಿಮ್ಮ ಪರಿಶುದ್ಧಾತ್ಮರನ್ನು ಎಲ್ಲ ಯುವಕ ಯುವತಿಯರ ಮೇಲೆ, ಎಲ್ಲ ವಯೋವೃದ್ಧರ ಮೇಲೆ, ನಮ್ಮೆಲ್ಲರ ಮೇಲೆ ಸುರಿಸುವುದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಮೇಲೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರೇ, ಇಳಿದು ಬನ್ನಿ ಸ್ವಾಮಿ, ನಮ್ಮೆಲ್ಲರ ಮೇಲೆ ಇಳಿದು ಬನ್ನಿ ಸ್ವಾಮಿ, ಇಳಿದು ಬರುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರೇ, ಇಳಿದು ಬನ್ನಿ ಸ್ವಾಮಿ, ಪರಿಶುದ್ಧಾತ್ಮರೇ ಇಳಿದು ಬನ್ನಿರಿ, ಪರಿಶುದ್ಧಾತ್ಮರೇ ಇಳಿದು ಬನ್ನಿರಿ, ನಮ್ಮಲ್ಲಿ ಬಂದು ವಾಸಿಸಿರಿ. ಪರಿಶುದ್ಧಾತ್ಮರೇ ಇಳಿದು ಬನ್ನಿರಿ, ಪರಿಶುದ್ಧಾತ್ಮರೇ ಬಂದು ನಮ್ಮಲ್ಲಿ ನೆಲೆಸಿರಿ, ನಮ್ಮನ್ನು ಮುನ್ನಡೆಸಿರಿ, ನಮ್ಮನ್ನು ಮುನ್ನಡೆಸಿರಿ ಸ್ವಾಮಿ, ನಮ್ಮನ್ನು ಮುನ್ನಡೆಸಿರಿ. ಮಾತೆ ಮರಿಯಮ್ಮನವರ ಮೇಲೆ ಶಕ್ತಿಯುತವಾಗಿ ಇಳಿದು ಬಂದ ಪರಿಶುದ್ಧಾತ್ಮರೇ, ನ್ಯಾಯ ತೀರ್ಪಿನ ಬಗ್ಗೆ ನಮಗೆ ಅರಿವು ಮೂಡಿಸಿರಿ. ನ್ಯಾಯ ತೀರ್ಪಿನ ಅರಿವನ್ನು ನಮಗೆ ಮೂಡಿಸಿರಿ. ಜೋರ್ದಾನ್ ನದಿಯಲ್ಲಿ ಪ್ರಭು ಯೇಸು ಕ್ರಿಸ್ತರ ಮೇಲೆ ದೀಕ್ಷಾಸ್ಥಾನ ಪಡೆಯುವಂಥ ಸಮಯದಲ್ಲಿ ಪ್ರಭು ಯೇಸು ಕ್ರಿಸ್ತರ ಮೇಲೆ ಪಾರಿವಾಳದ ರೂಪದಲ್ಲಿ ಇಳಿದು ಬಂದ ಪರಿಶುದ್ಧಾತ್ಮರೇ, ಪಾರಿವಾಳದ ರೂಪದಲ್ಲಿ ಇಳಿದು ಬಂದ ಪರಿಶುದ್ಧಾತ್ಮರೇ, ನಮ್ಮಲ್ಲಿ ಬಂದು ವಾಸಿಸಿರಿ, ನಮ್ಮಲ್ಲಿ ಬಂದು ವಾಸಿಸಿರಿ. ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬರ ಮೇಲೆ ಇಳಿದು ಬನ್ನಿ, ಎಲ್ಲರಲ್ಲಿ ಬಂದು ವಾಸಿಸಿರಿ. ಎಲ್ಲರಿಗೂ ನ್ಯಾಯ ತೀರ್ಪಿನ ಅರಿವನ್ನು ಮೂಡಿಸಿರಿ, ನ್ಯಾಯ ತೀರ್ಪಿನ ಅರಿವನ್ನು ಮೂಡಿಸಿರಿ. ಜ್ಞಾನ ಬೆಳಕನ್ನು ವಿವೇಕವನ್ನು ದಯಪಾಲಿಸುವ ಪರಿಶುದ್ಧಾತ್ಮರೇ, ಜ್ಞಾನವನ್ನು ಬೆಳಕನ್ನು ನೀಡುವಂಥ ಪರಿಶುದ್ಧಾತ್ಮರೇ, ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ಯುವಕ ಯುವತಿಯರ ಮೇಲೆ ಇಳಿದು ಬನ್ನಿ ಸ್ವಾಮಿ. ಎಲ್ಲ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳ ಮೇಲೆ ಇಳಿದು ಬನ್ನಿ,
ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಬಂದು ನೆಲೆಸಿರಿ ಅಪ್ಪ. ಎಲ್ಲರೂ ನ್ಯಾಯ ತೀರ್ಪಿನ ಅರಿವನ್ನು ಪಡೆದುಕೊಳ್ಳುವಂತಾಗಲಿ. ಶಿಷ್ಯರ ಮೇಲೆ ಅಗ್ನಿಯ ಜ್ವಾಲೆಯಾಗಿ ಇಳಿದು ಬಂದಂತ ಪರಿಶುದ್ಧಾತ್ಮರೇ, ಶಿಷ್ಯರ ಮೇಲೆ ಅಗ್ನಿಯ ಜ್ವಾಲೆಯಾಗಿ ಇಳಿದು ಬಂದಂತ ಪರಿಶುದ್ಧಾತ್ಮರೇ, ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬರಲ್ಲೂ ಬಂದು ನೆಲೆಸಿರಿ. ಈ ಲೋಕದಲ್ಲಿರುವ ಪ್ರತಿಯೊಂದು ಆತ್ಮಗಳ ಮೇಲೆ ಬಂದು ನೆಲೆಸಿರಿ ಪರಿಶುದ್ಧಾತ್ಮರೇ. ಈ ಲೋಕದಲ್ಲಿರುವ ಎಲ್ಲ ಆತ್ಮಗಳು ನಿಮಗೇ ಸ್ವಂತ ಪರಿಶುದ್ಧಾತ್ಮರೇ. ಈ ಲೋಕದಲ್ಲಿರುವ ಪ್ರತಿಯೊಂದು ಆತ್ಮಗಳು ನಿಮಗೆ ಸ್ವಂತ. ಎಲ್ಲರಿಗೂ ನ್ಯಾಯ ತೀರ್ಪಿನ ಅರಿವನ್ನು ಮೂಡಿಸಿರಿ. ನ್ಯಾಯ ತೀರ್ಪನ್ನು ಗೆಲ್ಲುವಂತಹ ಅರಿವನ್ನು ಎಲ್ಲರಿಗೂ ಮೂಡಿಸಿರಿ. ಪ್ರೇಷಿತರ ಮನಸ್ಸಿನಲ್ಲಿ ಜ್ಞಾನವನ್ನ, ಹೃದಯದಲ್ಲಿ ಭಕ್ತಿಯನ್ನ, ದೇಹದಲ್ಲಿ ಧೈರ್ಯವನ್ನ, ಶರೀರದಲ್ಲಿ ಸರ್ವ ಭಾಷೆಗಳ ವರವನ್ನು ಅನುಗ್ರಹಿಸಿದ ಪರಿಶುದ್ಧಾತ್ಮರೇ, ಪ್ರೇಷಿತರ ಮನಸ್ಸಿನಲ್ಲಿ ಜ್ಞಾನವನ್ನ, ಅವರ ಹೃದಯದಲ್ಲಿ ಭಯಭಕ್ತಿಯನ್ನ, ದೇಹದಲ್ಲಿ ಧೈರ್ಯವನ್ನ, ಶರೀರದಲ್ಲಿ ಸರ್ವ ಭಾಷೆಗಳ, ನಾಲಿಗೆಯಲ್ಲಿ ಸರ್ವ ಭಾಷೆಗಳನ್ನು ಆಡುವಂತಹ ವರವನ್ನ ಅನುಗ್ರಹಿಸಿದ ಪರಿಶುದ್ಧಾತ್ಮರೇ, ನಮ್ಮೆಲ್ಲರ ಮೇಲೆ, ಈ ಲೋಕದಲ್ಲಿರುವ ಪ್ರತಿಯೊಂದು ಆತ್ಮಗಳ ಮೇಲೆ ಇಳಿದು ಬನ್ನಿ ಸ್ವಾಮಿ. ಪ್ರತಿಯೊಂದು ಆತ್ಮಗಳ ಮೇಲೆ ಇಳಿದು ಬನ್ನಿರಿ. ಎಲ್ಲರಲ್ಲಿ ಬಂದು ನೆಲೆಸಿರಿ, ಎಲ್ಲರಲ್ಲೂ ಬಂದು ವಾಸಿಸಿರಿ, ಎಲ್ಲರನ್ನು ಮುನ್ನಡೆಸಿರಿ. ನ್ಯಾಯ ತೀರ್ಪಿನ ಅರಿವನ್ನು ಎಲ್ಲರಿಗೂ ನೀಡಿರಿ ಸ್ವಾಮಿ. ನ್ಯಾಯ ತೀರ್ಪಿನ ಅರಿವನ್ನು ಎಲ್ಲರಿಗೂ ನೀಡಿರಿ. ನ್ಯಾಯ ತೀರ್ಪಿನ ಕಾಲದಲ್ಲಿ ನಾವಿದ್ದೇವೆ ಎಂಬುದನ್ನು ಎಲ್ಲರಿಗೂ ತಿಳಿಸಿಕೊಡಿ ಸ್ವಾಮಿ. ಎಲ್ಲರಿಗೂ ತಿಳಿಸಿಕೊಡಿ. ಯೇಸು ಎಂಬ ನಾಮ ಈ ಧರೆಯಲ್ಲಿ ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 4ನೇ ಅಧ್ಯಾಯ 12ನೇ ವಾಕ್ಯ ನುಡಿಯುವಂತೆ, ಈ ಧರೆಯಲ್ಲಿ ಯೇಸು ಎಂಬ ನಾಮ ಬಿಟ್ಟರೆ ಬೇರೆ ಯಾವ ನಾಮದಿಂದಲೂ ಜೀವೋದ್ಧಾರ ಇಲ್ಲ ಎಂಬುದನ್ನು ಎಲ್ಲರಿಗೂ ತಿಳಿಸಿಕೊಡಿ. ಮುಖ್ಯವಾಗಿ ದೀಕ್ಷಾಸ್ಥಾನವನ್ನು ಪಡೆದುಕೊಂಡಿರುವಂತಹ ಕ್ರೈಸ್ತ ಮಕ್ಕಳಾಗಿರುವಂತಹ ಎಲ್ಲರಿಗೂ ತಿಳಿಸಿಕೊಡಿ. ಪರಿಶುದ್ಧಾತ್ಮರೇ, ಯೇಸು ನಾಮ ಬಿಟ್ಟು ಬೇರೆ ಯಾವ ನಾಮವನ್ನು ಮಹಿಮೆ ಪಡಿಸದಂತೆ ಎಲ್ಲ ದೇವಾಲಯಗಳಲ್ಲಿ ಇರುವಂತಹ ಯಾಜಕರಿಗೆ, ಬೋಧನೆ ಮಾಡುತ್ತಿರುವಂತಹ ಎಲ್ಲ ಬೋಧಕರಿಗೆ ತಿಳಿಸಿಕೊಡಿ ಸ್ವಾಮಿ. ಏಕೆಂದರೆ ಅವರ ಮುಖಾಂತರ ಈ ಲೋಕದ ಜನರು ಯೇಸುವನ್ನು ಆರಾಧಿಸಬೇಕಾ, ಯೇಸುವನ್ನು ಮಹಿಮೆ ಪಡಿಸಬೇಕಾ ಅಥವಾ ವ್ಯಕ್ತಿಗಳನ್ನು ಮಹಿಮೆ ಪಡಿಸಬೇಕಾ ಎಂಬುದನ್ನು ತಿಳಿಸಿಕೊಡುವವರು ಅವರಾಗಿದ್ದಾರೆ. ಮೊದಲು ಅವರಿಗೆ ಜ್ಞಾನವನ್ನು ನೀಡಿರಿ, ಅವರಿಗೆ ಅರಿವನ್ನು ನೀಡಿರಿ. ಅವರ ಮುಖಾಂತರ ಯೇಸು ನಾಮ ಮಹಿಮೆಗೊಳ್ಳಲಿ. ಈ ಧರೆಯಲ್ಲಿರುವ ಎಲ್ಲ ಜನರು ಪ್ರಭುವನ್ನು ನಂಬಿ ಕಾದು ಕುಳಿತಿರುವುದಕ್ಕಾಗಿ, ವ್ಯಕ್ತಿಯನ್ನು ನಂಬಿ ಅಲ್ಲ, ಪ್ರಭುವನ್ನು ನಂಬಿ. ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ 28ನೇ ವಾಕ್ಯ ನುಡಿಯುವ ಹಾಗೆ ಪ್ರಭುವನ್ನು ನಂಬಿ ಕಾದು ಕುಳಿತಿರುವ ಪ್ರತಿಯೊಬ್ಬೊಬ್ಬರನ್ನು ಪ್ರಭು ಅವರ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ ಎಂಬ ಆ ವಾಗ್ದಾನಕ್ಕಾಗಿ ತವಕ ಪಡುವಂತೆ ಮಾಡು ಸ್ವಾಮಿ. ಎಲ್ಲ ಯಾಜಕರ, ಎಲ್ಲ ಪ್ರವಾದಿಗಳ, ಎಲ್ಲ ಬೋಧಕರಿಗೆ ಜ್ಞಾನವನ್ನು ಕರುಣಿಸಿರಿ. ಈ ಧರೆಯಲ್ಲಿ ಯೇಸು ನಾಮ ಬಿಟ್ಟರೆ ಬೇರೆ ಯಾವ ನಾಮದಿಂದಲೂ ರಕ್ಷಣೆ ಇಲ್ಲ, ಜೀವೋದ್ಧಾರ ಇಲ್ಲ ಎಂಬುದಾಗಿ ತಿಳಿಸಿಕೊಡಿ ಸ್ವಾಮಿ. ಏಕೆಂದರೆ ಎಷ್ಟೋ ಬೋಧಕರು ಸುಳ್ಳು ಬೋಧನೆಗಳನ್ನು ಮಾಡುತ್ತಾ ವ್ಯಕ್ತಿಗಳನ್ನು ಮಹಿಮೆ ಪಡಿಸುತ್ತಿದ್ದಾರೆ. ವ್ಯಕ್ತಿಗಳನ್ನು ಮಹಿಮೆ ಪಡಿಸುವುದಕ್ಕಾಗಿ ಜನರನ್ನ ಪ್ರೇರೇಪಿಸುತ್ತಿದ್ದಾರೆ. ವ್ಯಕ್ತಿಗಳನ್ನ, ಅವರ ನಾಮವನ್ನು ಮಹಿಮೆ ಪಡಿಸಿ ಸದಾಕಾಲ ಯಾವುದೇ ರೀತಿಯ ಫಲವಿಲ್ಲದ ಪ್ರಾರ್ಥನೆ ಮಾಡುವುದಕ್ಕಾಗಿ ತಿಳಿಸಿಕೊಡುತ್ತಿದ್ದಾರೆ. ಅವರನ್ನು ಆಶೀರ್ವದಿಸಿರಿ, ಅವರೊಂದಿಗೆ ಮಾತನಾಡು ಸ್ವಾಮಿ. ಅವರಿಗೆ ಜ್ಞಾನವನ್ನು ನೀಡಿರಿ. ಅದೇ ರೀತಿ ಈ ಲೋಕದಲ್ಲಿರುವ ಎಲ್ಲ ಜನರನ್ನ, ಕ್ರೈಸ್ತ ಜನರನ್ನ 1 ಯೋಹನ 4ನೇ ಅಧ್ಯಾಯ ವಾಕ್ಯ 1ರಿಂದ 3ರಲ್ಲಿ ನೀವು ಮುಂಚಿತವಾಗಿ ತಿಳಿಸಿಕೊಟ್ಟಿದ್ದೀರಿ. ಸುಳ್ಳು ಬೋಧಕರು, ಕಳ್ಳ ಬೋಧಕರು ಬರುತ್ತಾರೆ. ಅವರು ಸತ್ಯಕ್ಕೆ ವಿರುದ್ಧವಾಗಿ ನಿಮಗೆ ಬೋಧಿಸುತ್ತಾರೆ, ಪರಲೋಕಕ್ಕೆ ವಿರುದ್ಧವಾಗಿ ಬೋಧಿಸುತ್ತಾರೆ, ಪ್ರಭುವಿಗೆ ವಿರುದ್ಧವಾಗಿ ಬೋಧಿಸುತ್ತಾರೆ ಎಂಬುದಾಗಿ ನೀವು ಮುಂಚಿತವಾಗಿ ತಿಳಿಸಿಕೊಟ್ಟಿದ್ದೀರಿ. ಹೌದು ಸ್ವಾಮಿ, ಈ ಧರೆಯಲ್ಲಿರುವ ಎಲ್ಲ ವ್ಯಕ್ತಿಗಳು, ಪ್ರತಿಯೊಬ್ಬ ವ್ಯಕ್ತಿಗಳು
ಅಪ್ಪ, ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ನಂಬಿ ಜೀವಿಸುವಂತೆ ಎಲ್ಲರನ್ನೂ ಆಶೀರ್ವದಿಸಿರಿ. ನಿಮ್ಮ ಪ್ರಸನ್ನತೆ ಇದರೆಗೆ ಇಳಿದು ಬರಲಿ ಸ್ವಾಮಿ. ಅಪ್ಪ, ನಿಮ್ಮ ರಾಜ್ಯ ಇದರೆಗೆ ಇಳಿದು ಬರಲಿ ಸ್ವಾಮಿ. ಅಪ್ಪ, ನಿಮ್ಮ ಪರಲೋಕ ನೀವು ಇದರಲ್ಲಿ ಕಟ್ಟುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳನ್ನು ಪರಲೋಕದ ವ್ಯಕ್ತಿಗಳನ್ನಾಗಿ ಮಾಡೋದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರೇ, ಇಳಿದು ಬನ್ನಿ ಸ್ವಾಮಿ. ನಿಮ್ಮಿಂದ ಎಲ್ಲವೂ ಸಾಧ್ಯ. ಮಾತೆ ಮರಿಯಮ್ಮನವರ ಉದರದಲ್ಲಿ ಮಾತೆ ಮರಿಯಮ್ಮನ ಉದರದಲ್ಲಿ ಬಂದು ನೆಲೆಸಿದವರೇ, ನಮ್ಮೆಲ್ಲರಲ್ಲೂ ಬಂದು ನೆಲೆಸಿರಿ. ಈ ಧರೆಯಲ್ಲಿರುವ ಪ್ರತಿಯೊಬ್ಬೊಬ್ಬರಲ್ಲಿ ಬಂದು ನೆಲೆಸಿರಿ. ಎಲ್ಲ ಯುವಕ ಯುವತಿಯರ ಮೇಲೆ, ದಾರಿ ತಪ್ಪಿ ಹೋಗುತ್ತಿರುವಂಥ ಎಲ್ಲ ಯುವಕ ಯುವತಿಯರ ಮೇಲೆ, ಎಲ್ಲ ವೃದ್ಧರ ಮೇಲೆ, ಎಲ್ಲ ವ್ಯಕ್ತಿಗಳ ಮೇಲೆ ನಿಮ್ಮ ದಯೆ ನಿಮ್ಮ ಕರುಣೆ ಇಳಿದು ಬರಲಿ ಸ್ವಾಮಿ. ನಿಮ್ಮ ದಯೆ ನಿಮ್ಮ ಕರುಣೆ ಇಳಿದು ಬರಲಿ ಯೇಸುವೆ. ಪರಿಶುದ್ಧಾತ್ಮರೇ, ಬನ್ನಿ, ಎಲ್ಲರ ಮೇಲೆ ಬಂದು ನೆಲೆಸಿರಿ. ಎಲ್ಲರ ಮೇಲೆ ಬಂದು ನೆಲೆಸಿರಿ. ದೈವ ಪ್ರೀತಿ ದೈವ ಭಕ್ತಿಗೆ ಪ್ರೇರಕವಾಗಿರುವ ಪವಿತ್ರಾತ್ಮರೇ, ದೈವ ಪ್ರೀತಿ ದೈವ ಭಕ್ತಿಗೆ ಪ್ರೇರಣೆಯನ್ನು ನೀಡುವಂಥ ಪವಿತ್ರಾತ್ಮರೇ, ಅಪ್ಪ, ಎಲ್ಲರ ಮೇಲೆ ಇಳಿದು ಬನ್ನಿ ಸ್ವಾಮಿ. ಎಲ್ಲರ ಮೇಲೆ ಇಳಿದು ಬನ್ನಿ. ನ್ಯಾಯ ತೀರ್ಪಿನ ಅರಿವನ್ನು ಮೂಡಿಸಿರಿ. ನ್ಯಾಯ ತೀರ್ಪಿನ ಅರಿವನ್ನು ಮೂಡಿಸಿರಿ. ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಪರಮಜ್ಞಾನದ ಮೂಲವಾಗಿರುವ ಪವಿತ್ರಾತ್ಮರೇ, ಪರಮಜ್ಞಾನದ ಮೂಲವಾಗಿರುವ ಪವಿತ್ರಾತ್ಮರೇ, ಸಕಲ ಸುಬುದ್ಧಿಗೆ ಕಾರಣರಾಗಿರುವ ಪವಿತ್ರಾತ್ಮರೇ, ಜ್ಞಾನ ವಿಮರ್ಶೆಗೆ ಕಾರಣರಾಗಿರುವ ಪವಿತ್ರಾತ್ಮರೇ, ಅಪ್ಪ, ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳಲ್ಲಿ ಬಂದು ನೆಲೆಸಿರಿ ಸ್ವಾಮಿ. ಪ್ರತಿಯೊಬ್ಬೊಬ್ಬ ಒಂದೊಂದು ಆತ್ಮಗಳ ಮೇಲೆ ಇಳಿದು ಬನ್ನಿ ಅಪ್ಪ. ಅರಿವಿರುವಂತಹ, ಜ್ಞಾನವಿರುವಂಥ, ವಿವೇಕದಿಂದ ಜೀವಿಸುತ್ತಿರುವಂಥ ಮಕ್ಕಳ ಮೇಲೂ, ದಡ್ಡರ ಮೇಲೂ, ಅವಿವೇಕಿಗಳ ಮೇಲೂ, ಅಪ್ಪ, ಮೂರ್ಖರ ಮೇಲೂ, ಶತಮೂರ್ಖರ ಮೇಲೂ ಎಲ್ಲರ ಮೇಲೆ ಇಳಿದು ಬನ್ನಿ ಸ್ವಾಮಿ. ಅಹಂಕಾರಿಗಳು, ದುರಹಂಕಾರಿಗಳು ಎಲ್ಲರನ್ನೂ ನೀವು ಆವರಿಸಿಕೊಳ್ಳಿರಿ. ತಾಳ್ಮೆಯಿಂದ ಜೀವಿಸುತ್ತಿರುವವರು, ಪರಿಶುದ್ಧವಾಗಿ ಜೀವಿಸುತ್ತಿರುವವರು, ಅಸಹ್ಯ ಜೀವನ ಜೀವಿಸುತ್ತಿರುವವರು, ನಿಮಗೆ ವಿರುದ್ಧವಾಗಿ ಜೀವಿಸುತ್ತಿರುವವರು ಪ್ರತಿಯೊಬ್ಬೊಬ್ಬರ ಮೇಲೆ ಇಳಿದು ಬನ್ನಿ ಸ್ವಾಮಿ. ಇಳಿದು ಬಂದು ಎಲ್ಲರಲ್ಲಿ ಬಂದು ನೆಲೆಸಿರಿ. ಎಲ್ಲರಲ್ಲೂ ಬಂದು ವಾಸಿಸಿರಿ. ಯೋಹಾನನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನುಡಿದಿರುವ ಹಾಗೆ ನ್ಯಾಯ ತೀರ್ಪಿನ ಅರಿವನ್ನು ಒಂದೊಂದು ಆತ್ಮಕ್ಕೂ ನೀವು ತಿಳಿಸಿಕೊಡಿ ಸ್ವಾಮಿ. ಅಪ್ಪ, ಈ ಧರೆಯಲ್ಲಿ ನ್ಯಾಯ ತೀರ್ಪಿನ ಬಗ್ಗೆ ಯಾವುದೇ ದೇವಾಲಯದಲ್ಲೂ ಯಾವುದೇ ವ್ಯಕ್ತಿಗಳು ತಿಳಿಸಿಕೊಡುತ್ತಿಲ್ಲ ಅಪ್ಪ. ಎಲ್ಲರೂ ಲೋಕದ ವಿಷಯವಾಗಿಯೇ ಬೋಧಿಸುತ್ತಿದ್ದಾರೆ. ಆಶೀರ್ವಾದ, ಮನೆ, ಹಣಕಾಸು, ರೋಗ ಸೌಖ್ಯ, ಅವ್ರಿಗೆ ಇಚ್ಛೆ ಬಂದ ಹಾಗೆ ಅವರು ಬೋಧಿಸುತ್ತಿದ್ದಾರೆ ಸ್ವಾಮಿ. ನ್ಯಾಯ ತೀರ್ಪನ್ನು ಗೆಲ್ಲುವಂತಹ ಅರಿವನ್ನು ಎಲ್ಲ ಬೋಧಕರಿಗೂ, ಎಲ್ಲ ಪ್ರವಾದಿಗಳಿಗೂ ನೀಡು ದೇವ. ಎಲ್ಲ ಯಾಜಕರಿಗೂ ನೀಡಿರಿ ಯೇಸುವೆ. ಯಾರು ತಮ್ಮ ಕೊಟ್ಟ ಕೆಲಸಗಳನ್ನು ಮಾಡದ ಹಾಗೆ ಅಪ್ಪ, ಮಾಡದಂತೆ ಅವರು ಸೋಮಾರಿಗಳಾಗಿರದ ಹಾಗೆ ಅವರು ಇನ್ನೂ ಹೆಚ್ಚು ಶ್ರಮಪಟ್ಟು ಸೇವೆ ಮಾಡಬೇಕು. ಅವರು ನಿಮ್ಮ ನಾಮವನ್ನು ಮಹಿಮೆಪಡಿಸಬೇಕು ಯೇಸುವೆ. ನಿಮ್ಮ ನಾಮ ಇದರಿಗೆ ತಿಳಿಸಬೇಕು ಎಂಬುದಾಗಿ ನಾನು ಅವರನ್ನು ಆಶೀರ್ವದಿಸಿರಿ, ಅವರನ್ನು ಬಲಪಡಿಸಿರಿ. ಪರಿಶುದ್ಧಾತ್ಮರೇ, ಇಳಿದು ಬನ್ನಿ ಸ್ವಾಮಿ. ಅವರಿಗೆ ಜ್ಞಾನವನ್ನು, ವಿವೇಕವನ್ನು ಅವರಿಗೆ ನೀಡಿರಿ ಅಪ್ಪ. ಒಳ್ಳೊಳ್ಳೆಯ ಕಾರ್ಯಗಳನ್ನು ಮಾಡೋದಕ್ಕಾಗಿ, ಒಳ್ಳೊಳ್ಳೆಯ ಜ್ಞಾನವನ್ನು ಅವರು ಬೋಧಿಸುವುದಕ್ಕಾಗಿ, ಆತ್ಮಗಳನ್ನು ರಕ್ಷಿಸಲು ಬೇಕಾದಂತಹ ಜ್ಞಾನವನ್ನು, ಆತ್ಮಗಳನ್ನು ರಕ್ಷಿಸಲು ಬೇಕಾದಂಥ ಸಂದೇಶಗಳನ್ನು ಅವರು ಈ ಧರೆಗೆ ನೀಡುವುದಕ್ಕಾಗಿ ಅವರನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ. ಪ್ರಕಟಣೆ ಪುಸ್ತಕದ ಅರಿವನ್ನು ಅವರಿಗೆ ಮೂಡಿಸಿರಿ ಸ್ವಾಮಿ. ಪ್ರಕಟಣೆ ಪುಸ್ತಕದ ಅರಿವನ್ನು ಅವರಿಗೆ ಮೂಡಿಸಿರಿ. ಪ್ರಕಟಣೆ ಪುಸ್ತಕದಲ್ಲಿ ಬರೆದಿರುವ ಎಲ್ಲ ಪ್ರವಾದನೆಗಳು ನೆರವೇರುತ್ತಿದೆ ಎಂಬುದನ್ನು ಅವರಿಗೆ ತಿಳಿಸಿಕೊಡಿ. ಎಲ್ಲ ಪ್ರವಾದನೆಗಳು ನೆರವೇರುವುದನ್ನು ಈ ಧರೆಗೆ ಎಲ್ಲರೂ ತಿಳಿಸಬೇಕು. ಎಲ್ಲ ಜನರು ತಿಳಿದುಕೊಳ್ಳಬೇಕು. ಪ್ರವಾದನೆಗಳು ನೆರವೇರುತ್ತಿರುವುದನ್ನು ಕಣ್ಣಾರೆ ಕಾಣಬೇಕು. ಅದರಲ್ಲಿ ವಿಶ್ವಾಸ ಇಡಬೇಕು. ಆ ವಿಶ್ವಾಸದಲ್ಲಿಟ್ಟು ಪ್ರಭುವೇ ನೀವು ನಿಮ್ಮ ಎರಡನೇ ಬರುವಿಕೆ ನಾವೆಲ್ಲರೂ ಸಿದ್ಧರಾಗಬೇಕು. ಎಲ್ಲ ಆತ್ಮಗಳು ಸಿದ್ಧಗೊಳ್ಳಬೇಕು ಎಂಬುದಾಗಿ ನೀವು ತಿಳಿಸಿಕೊಡಿ ಸ್ವಾಮಿ. ಪರಿಶುದ್ಧಾತ್ಮರೇ, ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಪರಿಶುದ್ಧಾತ್ಮರೇ, ನಿಮ್ಮಿಂದ ಮಾತ್ರ ಸಾಧ್ಯ. ಒಳ್ಳೊಳ್ಳೆ ಕಾರ್ಯಗಳನ್ನು ಯಶಸ್ವಿಗೊಳಿಸುವ ಪವಿತ್ರಾತ್ಮರೇ, ಮಾನವನ ಹೃದಯದಲ್ಲಿ, ಮನುಷ್ಯನ ಹೃದಯದಲ್ಲಿ ಸದೃಢ ವಿಶ್ವಾಸವನ್ನು ಸ್ಥಾಪಿಸುವವರೇ ಅಪ್ಪ, ಈ ಲೋಕಕ್ಕೆ ಬೆಳಕಾಗಿ ಇರುವವರೇ, ನಮ್ಮೆಲ್ಲರನ್ನು ಮುನ್ನಡೆಸುವುದಕ್ಕಾಗಿ ದೇವರಿಂದ ಆಯ್ಕೆಪಟ್ಟವರೇ, ಪ್ರಭು ಯೇಸು ಕ್ರಿಸ್ತನಿಂದ ನಿಯೋಜಿಸಲ್ಪಟ್ಟ ಪರಿಶುದ್ಧಾತ್ಮರೇ ಅಪ್ಪ, ತಂದೆಯ ಆತ್ಮವಾಗಿ ಇರುವವರೇ, ನಮ್ಮೆಲ್ಲರ ಮೇಲೆ ಇಳಿದು ಬನ್ನಿ ಸ್ವಾಮಿ.
ನಮ್ಮಲ್ಲಿ ಬಂದು ವಾಸಿಸಿರಿ, ನಮ್ಮ ಕುಟುಂಬಗಳಲ್ಲಿ ಬಂದು ವಾಸಿಸಿರಿ, ನಮ್ಮ ಧರ್ಮ ಕೇಂದ್ರದಲ್ಲಿ ವಾಸಿಸಿರಿ, ನಮ್ಮ ಧರ್ಮ ಸಭೆಯಲ್ಲಿ ವಾಸಿಸಿರಿ. ಇಡೀ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳ ಮೇಲೆ ನೀವು ವಾಸಿಸಿರಿ. ಏಕೆಂದರೆ ವಾಗ್ದಾನ ಹೀಗೆ ನುಡಿಯುತ್ತದೆ, ಸರ್ವರ ಮೇಲೂ ಸುರಿಸುವೆನು ಎನ್ನ ಆತ್ಮವನ್ನು ಅಂತಿಮ ದಿನಗಳಲ್ಲಿ ಎಲ್ಲರ ಮೇಲೆ ಸುರಿಸುವೆನೆಂದು ವಾಗ್ದಾನ ಮಾಡಿದಿರಿ. ಅಪ್ಪ, ಎಲ್ಲರ ಮೇಲೆ ನಿಮ್ಮ ಆತ್ಮರನ್ನು ಸುರಿಸಿರಿ. ಎಲ್ಲರೂ ಪರಿಶುದ್ಧ ಆತ್ಮರನ್ನು ಹೊಂದಿಕೊಂಡು ಅಪ್ಪ, ಎಲ್ಲರೂ ಪ್ರಾಮಾಣಿಕವಾಗಿ ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸುವಂತೆ ಮಾಡು ಸ್ವಾಮಿ. ಸೈತಾನನ ಎಲ್ಲ ಯೋಜನೆಗಳು, ಸೈತಾನನು ಯಾವ ರೀತಿ ಯೋಜನೆಗಳನ್ನು ಯುವಕರ ಮೇಲೆ ಇಟ್ಟಿದ್ದಾನೋ, ಯಾವ ರೀತಿ ವ್ಯಕ್ತಿಗಳ ಮೇಲೆ ಇಟ್ಟಿದ್ದಾನೋ, ಆ ಎಲ್ಲ ಯೋಜನೆಗಳು, ಪ್ರತಿಯೊಂದು ಯೋಜನೆಗಳು ಯೇಸುವೇ ನಿಮ್ಮ ಅತಿ ಉನ್ನತವಾದ ನಾಮ, ಅತಿ ಶ್ರೇಷ್ಠವಾದ ನಾಮ ಯೇಸು ಎಂಬ ನಾಮದ ಮುಖಾಂತರ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳ್ಳಲಿ ಸ್ವಾಮಿ. ಈ ವಾಗ್ದಾನಕ್ಕೆ ಅಡ್ಡಿಪಡಿಸುವಂಥ ಎಲ್ಲ ಅಂಧಕಾರ ಶಕ್ತಿಗಳನ್ನು, ಎಲ್ಲ ಅಂಧಕಾರದಿಂದ ತುಂಬಿರುವಂಥ ವ್ಯಕ್ತಿಗಳನ್ನು, ದಾರಿ ತಪ್ಪಿಸುತ್ತಿರುವಂಥ ಪ್ರವಾದಿಗಳನ್ನು, ದಾರಿ ತಪ್ಪಿಸುತ್ತಿರುವಂಥ ಬೋಧಕರನ್ನು, ದಾರಿ ತಪ್ಪಿಸುತ್ತಿರುವಂಥ ಯಾಜಕರನ್ನು, ಈ ಧರ್ಮಸಭೆಯಲ್ಲಿರುವಂಥ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳನ್ನು, ಈ ವಾಗ್ದಾನಕ್ಕೆ ವಿರುದ್ಧವಾಗಿ ಯಾರ್ಯಾರು ನಡೆದುಕೊಳ್ಳುತ್ತಿದ್ದಾರೋ ಎಲ್ಲರನ್ನು ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಎಲ್ಲರನ್ನು ಬಂಧಿಸಿರಿ ಸ್ವಾಮಿ. ಈ ವಾಗ್ದಾನಕ್ಕೆ ವಿರುದ್ಧವಾಗಿ ಯಾರೂ ನಡೆಯಬಾರದು. ಎಲ್ಲರನ್ನು ಮಾರ್ಪಡಿಸಿರಿ. ಎಲ್ಲರನ್ನು ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಬಂಧಿಸಿ ಮಾರ್ಪಡಿಸಿರಿ ಯೇಸುವೆ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲರೂ ಮಾರ್ಪಾಡೋದಕ್ಕಾಗಿ, ಎಲ್ಲರೂ ಮಾರ್ಪಾಡು ಹೊಂದಿ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ನ್ಯಾಯ ತೀರ್ಪಿಗೆ ಇಡೀ ಲೋಕವನ್ನೇ ಸಿದ್ಧತೆ ಮಾಡುವಂತೆ ಎಲ್ಲರಿಗೂ ಜ್ಞಾನವನ್ನು, ವಿವೇಕವನ್ನು ನೀಡಿರಿ ಸ್ವಾಮಿ. ಪರಿಶುದ್ಧಾತ್ಮರೇ ನಮ್ಮಲ್ಲಿ ಬಂದು ನೆಲೆಸಿರಿ. ಪರಿಶುದ್ಧಾತ್ಮರೇ ನಮ್ಮಲ್ಲಿ ಬಂದು ವಾಸಿಸಿರಿ. ಪರಿಶುದ್ಧಾತ್ಮರೇ ನಮ್ಮಲ್ಲಿ ಬಂದು ಜೀವಿಸಿರಿ. ಪರಿಶುದ್ಧಾತ್ಮರೇ ನಮ್ಮಲ್ಲಿ ಬಂದು ನೆಲೆಸಿ ನಮ್ಮನ್ನು ಮುನ್ನಡೆಸಿರಿ. ನಮ್ಮ ಕುಟುಂಬವನ್ನು ಮುನ್ನಡೆಸಿರಿ. ನಮ್ಮ ಕುಟುಂಬದಲ್ಲಿರುವ ಒಬ್ಬೊಬ್ಬ ಮಕ್ಕಳನ್ನು ಮುನ್ನಡೆಸಿರಿ. ನಮ್ಮ ಧರ್ಮ ಕೇಂದ್ರದಲ್ಲಿ ಮುನ್ನಡೆಸಿರಿ. ನಮ್ಮ ಧರ್ಮ ಕೇಂದ್ರದಲ್ಲಿರುವ ಎಲ್ಲ ಮಕ್ಕಳನ್ನು ಮುನ್ನಡೆಸಿರಿ. ನಮ್ಮ ಧರ್ಮ ಸಭೆಯಲ್ಲಿ ಬಂದು ನೆಲೆಸಿರಿ. ನಮ್ಮ ಧರ್ಮ ಸಭೆಯಲ್ಲಿ ಸೇರಿದ ಎಲ್ಲ ಕುಟುಂಬಗಳನ್ನು ನೀವು ಮುನ್ನಡೆಸಿರಿ. ಅದೇ ರೀತಿ ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳಲ್ಲಿ ಬಂದು ನೆಲೆಸಿರಿ. ಈ ಲೋಕದಲ್ಲಿರುವ ಪ್ರತಿಯೊಂದು ಆತ್ಮಗಳಲ್ಲಿ ಬಂದು ನೆಲೆಸಿರಿ. ಆ ಆತ್ಮಗಳನ್ನು ನೀವು ಪರಲೋಕದ ಕಡೆ, ನ್ಯಾಯ ತೀರ್ಪಿನ ಕಡೆ ಮುನ್ನಡೆಸಿರಿ. ನ್ಯಾಯ ತೀರ್ಪಿನ ಅರಿವನ್ನು ಅವರಿಗೆ ಮೂಡಿಸಿರಿ. ಅರಿವನ್ನು ನೀವು ಮೂಡಿಸುವುದಕ್ಕಾಗಿ ಸ್ತೋತ್ರ. ಅರಿವನ್ನು ಮೂಡಿಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಪ್ರವಾದನೆಗಳನ್ನು ಅವರು ಕಾಣುವಂತೆ ಪ್ರವಾದನೆಗಳ ಅರಿವನ್ನು ಅವರಿಗೆ ನೀಡಿರಿ ಸ್ವಾಮಿ. ಪ್ರವಾದನೆಗಳು ನೆರವೇರುತ್ತಿರುವ ಅರಿವನ್ನು ಅವರಿಗೆ ನೀಡಿರಿ. ನೀವು ಹಾಗೆ ನೀಡುವುದಕ್ಕಾಗಿ ಸ್ತೋತ್ರ. ಎಲ್ಲರೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಎಲ್ಲರೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಕರ್ತನೆ. ಸ್ತೋತ್ರ ಅಪ್ಪ. ಪರಿಶುದ್ಧಾತ್ಮರೇ, ನನ್ನ ಪ್ರಾರ್ಥನೆಯನ್ನು ನೀವು ಆಲಿಸುವುದಕ್ಕಾಗಿ ಸ್ತೋತ್ರ. ನೆರವೇರಿಸುವುದಕ್ಕಾಗಿ ಸ್ತೋತ್ರ. ಯೇಸುವೇ, ಯೆರೆಮೀಯ ಗ್ರಂಥ 33ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೀವು ತಿಳಿಸಿಕೊಟ್ಟಿದ್ದೀರಿ, ನನ್ನನ್ನು ಬೇಡಿಕೋ, ನಾನು ನಿನಗೆ ಸದುತ್ತರವನ್ನು ನೀಡುವೆನೆಂದು. ನಿಮ್ಮ ನಾಮದ ಶಕ್ತಿಯಿಂದ ನಾನು ಪ್ರಾರ್ಥಿಸಿದ್ದೇನೆ. ನಿಮ್ಮ ನಾಮದ ಶಕ್ತಿಯಿಂದ ನಾನು ಮೊರೆ ಇಟ್ಟಿದ್ದೇನೆ ಸ್ವಾಮಿ. ನನ್ನ ಪ್ರಾರ್ಥನೆ ನೆರವೇರಿದೆ. ನನ್ನ ಪ್ರಾರ್ಥನೆ ನೆರವೇರಿದೆ ಎಂದು ದೃಢವಾಗಿ ವಿಶ್ವಾಸಿಸುತ್ತೇನೆ. ನನ್ನ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ನೀಡುವಂತಹ ನನ್ನ ಪ್ರೀತಿಯ ಯೇಸುವೆ, ನಿಮಗೆ ಸ್ತೋತ್ರ. ಈ ಧರೆಯಲ್ಲಿರುವ ಎಲ್ಲ ಆತ್ಮಗಳು ನಿಮಗೆ ಮಾತ್ರ ಸ್ವಂತ. ಈ ಧರೆಯಲ್ಲಿರುವ ಎಲ್ಲ ಆತ್ಮಗಳು ರಕ್ಷಿಸಲ್ಪಡಬೇಕು. ಈ ಧರೆಯಲ್ಲಿರುವ ಎಲ್ಲ ಆತ್ಮಗಳು ಪರಲೋಕ ಪ್ರವೇಶ ಆಗಬೇಕು. ಎಲ್ಲ ಆತ್ಮಗಳು ಪರಲೋಕ ಸೇರಿಕೊಳ್ಳುವುದಕ್ಕಾಗಿ ನಿಮ್ಮ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ನಿಮ್ಮ ರಾಜ್ಯ ಇಳಿದು ಬರಲಿ. ಆಮೇನ್, ಆಮೇನ್, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದ್ದು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ.
ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡಿಯಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ, ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಈಗ ಈಗಾಂತರಕ್ಕೂ. ಆಮೇನ್. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು ನಿಮ್ಮ ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ. ಆಮೇನ್.